ಹಲೋ ಫ್ರೆಂಡ್ಸ್, ನೀವು ಇವಾಗ ನೋಡ್ತಾ ಇರೋದು ಒಂದು ಹೆಲ್ತಿ ರೆಸಿಪಿ. ಮೆಂತ್ಯ ಮತ್ತು ಕರಿ ಜೀರಿಗೆ ಕಾಳು ಈ ಮೂರು ಇಟ್ಟು ಒಂದು ಪೌಡ್ರು. ಇದು ಶುಗರ್ ಅಂತೂ ತುಂಬಾ ಕಡಿಮೆ ಆಗುತ್ತೆ, ನಮಗೆ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ದಿವಸ ಒಂದು 1 ಟೇಬಲ್ ಸ್ಪೂನ್ ಅಂತ ನಾವು ತೊಗೊಂಡ್ರೆ ಬಿಸಿನೀರಿಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಫಸ್ಟು ಮೆಂತ್ಯ 1 ಕಪ್ಪು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಕಲರ್ ಚೇಂಜ್ ಆಗೋ ತನಕ ಸಣ್ಣ ಉರಿ ಇಟ್ಟೆ ನಿಧಾನಕ್ಕೆ ಹುರ್ಕೊಳ್ಳಿ. ಈಗ ಕಾಳು ಅರ್ಧ ಕಪ್ಪು, ಇದನ್ನು ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ. ಕಾಳು ನಿಮ್ಗೆ ಗೊತ್ತು, ಅಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದು. ನೋಡಿ, ಇದನ್ನು ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ. ಪಾತ್ರೆ ಬಿಸಿ ಇರೋದ್ರಿಂದ ಬೇಗನೆ ಆಯಿತು. ಇದು ಕರಿ ಜೀರಿಗೆ, ಇದು 1/4 ಕಪ್ಪು, ಅರ್ಧ ಕಾಲು ಮೆಷರ್ಮೆಂಟ್ ಕ್ಲೀನಾಗಿ ಇಟ್ಕೊಳ್ಳಿ. ಕರಿ ಜೀರಿಗೆ ನೀವು ಜಾಸ್ತಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಕರಿ ಜೀರಿಗೆ 1/4 ಕಪ್ ಇದ್ದರೆ ಸಾಕು. ಇನ್ನೊಂದು, ಕರಿ ಜೀರಿಗೆ ತುಂಬ ಪ್ಯಾಂಕ್ರಿಯಾಸ್ಗೆ ಒಳ್ಳೆಯದು, ಅಂದರೆ ಶುಗರ್ಗೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ, ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು. ನೋಡಿ, ಬೇಗನೆ ಆಗೋಯ್ತು. ಪಾತ್ರೆ ಬಿಸಿ ಇತ್ತಲ್ಲ, ಅದರಿಂದ ಹಾಕಿದ ತಕ್ಷಣವೇ ಆಗೋಯ್ತು. ನೋಡಿ, ಇದು 3 ಚೆನ್ನಾಗಿ ಹುರಿದು ರೆಡಿಯಾಗಿದೆ. ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಬೇಕಾದರೆ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನಿಮ್ಮಿಷ್ಟಕ್ಕೆ ಮಾತ್ರ ಹಾಕಬೇಕು, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಎಲ್ಲ ಕಲರ್ ಚೇಂಜ್ ಆಗಿದೆ. ಒಂದೇ ಥರ ಹುರಿದಿದ್ದೀನಿ. ಸೀದಷ್ಟೇ ಹುರ್ಕೊಳ್ಳಿ. ಒಂದು 4 ಕಲ್ಲುಪ್ಪು ಸೇರಿಸ್ಕೊಳ್ಳಿ ಬೇಕಾದರೆ, ಯಾಕಂದರೆ ಕಸರೆ ಜಾಸ್ತಿ ಇರುತ್ತೆ ನಾವು ಅದು ಕುಡಿಬೇಕಾದ್ರೆ. ಉಪ್ಪು ಹಾಕಿರೋದ್ರಿಂದ ಒಂದು ಸ್ವಲ್ಪ ಕಸರೆ ಕಡಿಮೆ ಅನಿಸುತ್ತೆ, ಅದರಿಂದ ಉಪ್ಪು. ಬೆಚ್ಚಗಿರೋ ನೋಡಿ, ಈಗ ಪೌಡ್ರ್ ರೆಡಿಯಾಗಿದೆ. ಬೆಚ್ಚಗಿರೋ ನೀರಲ್ಲಿ ನಾನು 1 ಸ್ಪೂನ್ ಅಷ್ಟೇ, 1 ಸ್ಪೂನ್ ಅಥವಾ 1.5 ಸ್ಪೂನ್, ಅದಕ್ಕೆ ಮೇಲೆ ನಾನು ಜಾಸ್ತಿ ಕುಡಿಯೋಲ್ಲ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಜಾಸ್ತಿ ಕುಡಿದ್ರು. ಊಟಕ್ಕೆ ಮುಂಚೆ, ಬೆಳಗ್ಗೆ, ರಾತ್ರಿ ಊಟ ಮಾಡೋಕ್ಕೆ ಒಂದು 10 ನಿಮಿಷ, ಅರ್ಧ ಗಂಟೆ ಮುಂಚೆ ಬೇಕಾದರೆ ನೀವು ತೊಗೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ.